ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಗೃಹ ಪ್ರವೇಶ ಇರೋದ್ರಿಂದ ತುಮಕೂರಲ್ಲೇ ಇರೋದು, ಯಲ್ಲಾಪುರದ ಹತ್ರ ಇರೋದು. ಅದಕ್ಕೆ ನಮ್ಮ ಫ್ಯಾಮಿಲಿ ಸಮೇತನೂ ಎಲ್ಲರೂ ಹೊರಟಿದ್ದೀವಿ. ಈಗ ಇನ್ನು ಗೃಹ ಪ್ರವೇಶ ಅಂದರೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗಲೇಬೇಕಲ್ವ. ಅದಕ್ಕೆ ಸಿಂಪಲ್ಲಾಗಿ ನಾವು ಇಲ್ಲಿ ಒಂದು ಗಣಪತಿ ವಿಗ್ರಹ ಅಥವಾ ಬುದ್ಧನ ವಿಗ್ರಹ ಏನಾದರೂ ಸ್ಟ್ಯಾಚು ಥರ ಇರೋದನ್ನ ತಗೊಂಡೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದು ಗಣಪತಿ ವಿಗ್ರಹನೇ ಕೊಡೋಣ ಅಂತಂದು ಗೃಹ ಪ್ರವೇಶಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ತಗೊಳ್ತಾ ಇದ್ದೀವಿ. ಈಗ ಇದನ್ನು ತಗೊಂಡು ಎಲ್ಲ ಪ್ಯಾಕ್ ಸಹ ಮಾಡಿಸ್ತಾ ಇದ್ದೀವಿ. ಈಗ ಇನ್ನು ಇಲ್ಲಿ ಫರ್ನಿಚರ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಇದು ತುಮಕೂರಲ್ಲೇ ಇರೋವಂತಹದ್ದು. ಇದು ರಾಯಲ್ ಲೋಕ್ ಅಂತಂದು ಎಸ್ಮಾಲ್ ಆಪೋಸಿಟ್ ರೋಡಲ್ಲೇ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಎಲ್ಲ ಸೆಟ್ ಮಾಡಿ ಎಲ್ಲ ಅವರೇ ಅರೇಂಜ್ ಮಾಡಿರ್ತಾರೆ. ನಾವೇನು ಟಿಪಾಯಿ ಸೋಫಾ ಸೆಟ್ಟು ಆ ಥರ ಎಲ್ಲ ಪ್ರೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತಲ್ವ, ಅವೆಲ್ಲ ನೋಡ್ಕೊತಾ ಇದ್ವಿ. ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲ ಕ್ರೀಮ್ ಕಲರಲ್ಲಿ ಜಾಸ್ತಿ ಡಿಸೆಂಟ್ ಕಲರಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ. ಇಲ್ಲೆಲ್ಲ ಕೆಳಗಡೆ ಡೈನಿಂಗ್ ಟೇಬಲ್ಸು ಸೋಫಾ ಸೆಟ್ಟು ಎಲ್ಲ ಇದೆ. ಇನ್ನು ಬುಕ್ ಸ್ಟೋರು ಟಿ ವಿ ಯೂನಿಕ್ಕು ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ನೋಡೋದಕ್ಕೆ. ಇನ್ನು ಮೇಲೂ ಸಹ ಹೋಗಿ ನೋಡ್ಕೊಂಬರೋಣ ಅಂತಂದು ಅಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ರಲ್ವ, ಅಷ್ಟೊತ್ತಿಗೆ ಹೋಗಿ ನೋಡ್ಕೊಂಬರೋಣ ಅಂತ ಇಲ್ಲಿ ಮೇಲೆ ಸಹ ಬಂದಿದ್ದೀವಿ. ಈಗ ಮಕ್ಕಳು ಸಹ ನೋಡಬೇಕು ಅಂತ ಹಠ ಮಾಡ್ತಾ ಇರೋದಕ್ಕೆ ಎಲ್ಲ ಸಹ ಮೇಲೆ ಬಂದ್ವಿ. ಮೇಲೂ ಸಹ ಅದೇ ಥರನೇ ಸೋಫಾ ಸೆಟ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾವು ಈ ಥರ ಮಾಡಿಸ್ಬೇಕು ಅಂದರೆ ಎಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಈ ಥರ ರೆಡಿ ಇರೋದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಬೇಗನೂ ಅರೇಂಜ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಯಾವ ಕಲರ್ ಬೇಕು ಎಲ್ಲ ಸಿಗುತ್ತೆ ಇಲ್ಲಿ. ಇನ್ನು ಇಳಿದ್ನೆಲ್ಲ ಗೃಹ ಪ್ರವೇಶ ಅಂತಂದು ಇಲ್ಲೆಲ್ಲರೂ ಈಗ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಈಗ ಇದು 3 ಸೈಟು ಸೇರಿ ಕಟ್ಟಿರೋ ಅಂಥ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಹೊರ್ಗಡೆಯಿಂದನೇ ಈ ಥರ ನೋಡ್ತಾ ಇರ್ಬೋದು. ದೇವ್ರ ಮನೆ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಥರ ದೊಡ್ಡದಾಗಿದೆ. ನೀರಿನೆಲ್ಲ ಆ ಕಡೆ ಈ ಕಡೆ ಮಧ್ಯದಲ್ಲಿ ಮೆಟ್ಟಿಲು ಥರ ಮಾಡಿಕೊಂಡು ಮನೆ ಸಹ ತುಂಬ ಚೆನ್ನಾಗಿದೆ. ಮೇಲಕ್ಕೆಲ್ಲ ಹೋಗೋ ಹತ್ರ ಲೈಟ್ ಸೆಟ್ಟಿಂಗು ಈ ಥರ ಎಲ್ಲ, ಈ ಥರ ಪಾರ್ಟಿ ಹಾಲು ಸಿಂಪಲ್ಲಾಗಿ ಹೊರ್ಗಡೆನೇ ಎಲ್ಲ ಒಂಥರ ಲಾಡ್ಜ್ಗೆ ಹೋದಂಗಿತ್ತು. ಆ ಥರ ಇತ್ತು ಮನೆ ಎಲ್ಲ. ತುಂಬಾ ಚೆನ್ನಾಗಿತ್ತು ಈ ಮನೆಯೆಲ್ಲ. ಇಲ್ಲಿ ಬೆಡ್ರೂಮ್ ಸಹ ಅಷ್ಟೇ ಒಂದೊಂದು ನಮ್ಮ ಚಿಕ್ಕ ಬೆಡ್ರೂಮ್ ಒಂದು ಹಾಲ್ ಮಾಡ್ಕೊಬೋದು. ಅಷ್ಟು ದೊಡ್ಡದಾಗಿ ಒಂದು ರೂಮ್ ಸಹ ಇದೆ ಇಲ್ಲೆಲ್ಲ. ಮೇಲೆ ಹೋಗೋದಕ್ಕೆಲ್ಲ ಲಿಫ್ಟು ವಾಶ್ರೂಮ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ನಾವು ಸಹ ಹೆಂಗೆ ನೋಡ್ಕೊಳ್ತಾ ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೊಳ್ತಿದ್ದೀನಿ. ಇನ್ನು ಊಟಕ್ಕಂತೂ SK ಕ್ಯಾಟರಿಂಗ್ಸ್ ಅಂತ ಹೇಳಿದ್ನಲ್ಲ ನೋಡಿ, ಎಷ್ಟು ದೊಡ್ಡದಾಗಿ ಅರೇಂಜ್ ಮಾಡಿದ್ದಾರೆ. ಆ ಕಡೆ ಎಲ್ಲ ಅಡುಗೆ ಮಾಡ್ತಾಯಿದ್ರೆ, ಈ ಕಡೆ ಎಲ್ಲ ಊಟದ ವ್ಯವಸ್ಥೆ ಮಾಡಿಸ್ತಾ ಇದ್ರಿ. ಇಲ್ಲಿ ಮೇಲಿಂದ ನೋಡ್ತಾ ಇರ್ಬೋದು. ಟಿ ವಿ ಯೂನಿಕ್ ಆಗಿರ್ಬೋದು ಎಲ್ಲ. ಇನ್ನು ಕಿಚನ್ ಸಹ ಅಷ್ಟೇ. ಈಗೆಲ್ಲ ರೆಡಿ ಮಾಡೋದಕ್ಕೆ ಬಂದುಬಿಡ್ತಾರಲ್ವ, ಈ ಥರ ಫುಲ್ ಎಲ್ಲ ಅರೇಂಜ್ ಮಾಡಬೇಕಂದ್ರೆ ಸಪ್ರೇಟು ಇದೆ. ಈಗ ಹಾಲು ಉಕ್ಸೋದು ಪೂಜೆ ಎಲ್ಲ ಇವರು ಫಸ್ಟಿಗೆ ಒಂದಿನ ಎಲ್ಲ ಮಾಡಿಕೊಂಡು ಆಮೇಲೆ ಇದನ್ನು ಜನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತಂದು ಪೂಜೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಫಸ್ಟೇ ಪೂಜೆ ಎಲ್ಲ ಮುಗಿಸಿ ಶಾಸ್ತ್ರ ಎಲ್ಲ ಮುಗ್ದಿದೆ ಆಗಲೇ ಆಲ್ರೆಡಿ. ಗೃಹ ಪ್ರವೇಶ ಎಲ್ಲ ಈಗ ಜಸ್ಟ್ ಜನಕ್ಕೆ ಕರೆದು ಊಟ ಹಾಕೋದಕ್ಕೋಸ್ಕರ ಈ ಥರ ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ದಾರೆ. ತುಂಬಾ ಅಡುಗೆ ಮನೆ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲಿ ಹೇಳ್ತೀನಲ್ಲ, ನಮ್ಗೆ ಒಂದಕ್ಕಿಂತ ಇದು ಆ ಅಡುಗೆ ಮನೆಯಿಂದ ಸಪ್ರೇಟ್. ಇನ್ನೊಂದು ಸರಿ ಈ ಕಡೆ ಹೊರಗಡೆ ಬಂದರೆ ಆ ಥರ ಕಿಚನ್ ಇದು. ಹೊರಗಡೆ ನಾನ್ ವೆಜ್ ಮಾಡೋ ಹೋಗಿದ್ರೆ ಆ ಥರ ಎಲ್ಲ ಇರಲಿ ಅಂತಂದು. ಇನ್ನು ನಾವು ಸಹ ಊಟಕ್ಕೆ ಟೈಮ್ ಆಯಿತು ಅಂತಂದಿಲ್ಲೆಲ್ಲ ಊಟಕ್ಕೆ ಬಂದಿದ್ದೀವಿ. ಈಗ ಊಟನೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಹಾಕಿದ್ರು. SK ಕ್ಯಾಟ್ರಿಂಗ್ಸ್ ಅಂತ ಹೇಳಿದ್ನಲ್ಲ, ವಾಟ್ರ್ ಬಾಟ್ಲಿಂದ ಹಿಡಿದು ಪಾಯಸ ತಿನ್ನೋದ್ರು, ಅಲ್ಲಿ ಸಪ್ರೇಟ್ ಬೌಲು ಆ ಥರ ಎಲ್ಲ ಹಾಕಿ ಟಿಶ್ಯೂ ಒರೆಸ್ಕೊಳ್ಳೋದಕ್ಕೆ ಸುಮಾರಾಗೆಲ್ಲ ವೆರೈಟೀಸ್ ಸ್ವಲ್ಪ ಡಿಫ್ರೆಂಟಾಗೇ ಇಟ್ಟಿದ್ರು ಎಲ್ಲ ಇಲ್ಲಿ. ಇದಂತೂ ತುಂಬ ಚೆನ್ನಾಗಿತ್ತು. ಮಡಿಕೆಯಲ್ಲಿ ಕೊಟ್ಟಿರೋಂಥ ಒಂಥರ ಡೆಸರ್ಟ್ ಥರ ಐಸ್ ಕ್ರೀಮ್ ತಣ್ಣಗೂ ಇರುತ್ತೆ. ಮತ್ತು ಅದೇನಂತ ಒಟ್ಟು ಗೊತ್ತಾಗಲಿ, ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು. ಇನ್ನು ಸಿಹಿ ಗಡ್ಬು, ರೊಟ್ಟಿ, ಕಾಯಿ ಚಟ್ನಿ, ಉಪ್ಪಿನಕಾಯಿ ಟೈಪು ಒಂಥರ ಡಿಫ್ರೆಂಟಾಗಿ ಇಟ್ಟು ಅಂತ ಹೇಳ್ತೀನಲ್ವ ಊಟ ಅಂತೂ. ಇನ್ನು ಗೀ ರೈಸು ಕುರ್ಮಾ ಅಂತಂದು ಹಾಕ್ಕೊಂಬರ್ತಾಯಿದ್ರು. ಅದನ್ನು ಸಹ ಚಿಕ್ಕ ಬಕೆಟಲ್ಲಿ ಈ ಥರ ಹಾಕಿದ್ದಾರೆ. ಸ್ವಲ್ಪನೇ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡಿದ್ದಾರೆ. ಅದು ಸಹ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇನ್ನು ಮತ್ತು ಅನ್ನ ಪಪ್ಪು ಮತ್ತು ರಸಮ್ಮು, ಮೊಸರು ಅನ್ನ ಮತ್ತು ಕೈ ತೊಳ್ಕೊಳ್ಳೋದಕ್ಕೆಲ್ಲ ಫಿಂಗರ್ ಬೌಲ್ಸು ಅಂತಂದು ಕೊಡ್ತಾ ಇದ್ದಾರೆ ಇಲ್ಲಿಗ. ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಒಂದು ಕಡೆ ಎಲ್ಲ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಸಹ ಎಲ್ಲ ಹೋಗಿದ್ವಲ್ಲ, ಎಲ್ಲರೂ ಒಂದೊಂದು ಫೋಟೋ ಹೊಡ್ಕೊಂಡ್ವಿ. ಈಗ ಇಲ್ಲ ಹೊರಡೋಕ್ಕಿಂತ ಮುಂಚೆ ದೊಡ್ಡಮ್ಮನ ಜೊತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ನನ್ನ ಸೊಸೆ ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ವಿ. ಇಲ್ಲಿ ನಾನು ನಮ್ಮ ಅತ್ತಿಗೆ ಅಕ್ಕ ಅವ್ರ ಜೊತೆನೂ ಸಹ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದೆ. ನನ್ನ ಸೊಸೆ ಜೊತೆ ಎಲ್ಲರೂ ಕುತ್ಕೊಂಡಿದ್ವಲ್ಲ, ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ವಿ.
ಹೇಗೋ ಗೃಹ ಪ್ರವೇಶ ಎಲ್ಲ ಮುಗ್ದಿತ್ತಲ್ವ, ಸಂಜೆ ಭಾನುವಾರ ಸಂಡೇ ನೀನು ಫ್ರೀನೇ ಅಲ್ವಾ ಎಲ್ಲರೂ ಅಂತಂದು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತಂದು, ಆದಿಯೋಗಿ ಚಿಕ್ಕಬಳ್ಳಾಪುರ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ. ಭಾನುವಾರ ತುಂಬ ಚೆನ್ನಾಗಿರುತ್ತೆ ನೈಟ್ ವ್ಯೂ ಅಂತಂದು ಎಲ್ಲರೂ ಸಹ ಹೊರಟಿದ್ದೀವಿ. ಇಲ್ಲಿ ನಾವು ಹೋದ ತಕ್ಷಣ ಸ್ವಲ್ಪ ಡಿಸಪಾಯಿಂಟ್ ಇತ್ತು, ಎಲ್ಲ ಫುಲ್ ಕತ್ಲು, ಸಖತ್ತು ಟ್ರಾಫಿಕ್ಕು, ಕಾರ್ ಬಿಟ್ಟು ಬರೋದಕ್ಕೆಲ್ಲ ಅಂತಂದು. ಕರೆಕ್ಟಾಗಿ 7:45 ಈ ಥರ ಸ್ಟಾರ್ಟ್ ಆಯಿತು. ಈ ಥರ ಎಲ್ಲ ಲೈಟ್ ಸೆಟ್ಟಿಂಗ್ ಅರೇಂಜ್ ಮಾಡಿರ್ತಾರೆ, ಪ್ರೊಜೆಕ್ಟ್ರ್ ಹಾಕಿ ಆ ಕಡೆ ಈ ಕಡೆಯಿಂದ ಕ್ಯಾಮ್ರಾಸ್ ಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿ ಅಲ್ಲಿ ಡೀಟೇಲಿಂಗ್ ಎಲ್ಲ ಹೇಳ್ತಾ ಇರ್ತಾರೆ, ಯಾವ ರೀತಿ ಶಿವ ಒಂದು ಇದಾಯಿತು ಅನ್ನೋ ಥರ ಎಲ್ಲ ಡಿಫ್ರೆಂಟಾಗಿ ಒಂದು 15 ನಿಮಿಷ ವಿಡಿಯೋ ಇರುತ್ತೆ. ಅಲ್ಲಿ ಡಿಫ್ರೆಂಟಲ್ಲಿ ಯಾವ ರೀತಿ ಋಷಿಗಳು ಬಂದರು, ಹಾವು ಬಂದಿರೋದು ಎಲ್ಲ ಡಿಫ್ರೆಂಟಾಗಿ ಎಲ್ಲ ನೋಡಿಸ್ತಾ ಇರ್ತಾರೆ ಇಲ್ಲಿ. ಅದನ್ನು ಸಹ ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿ ಮಧ್ಯಾಹ್ನ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ನಾವು ಹೋಗೋ ದಾರಿಯಲ್ಲಿ ಸ್ವಲ್ಪ ಮಳೆನೂ ಸಹ ಬಂತು, ದೊಡ್ಡಬಳ್ಳಾಪುರದ ಹತ್ರ ಎಲ್ಲ ಸಖತ್ತು ಮಳೆ ಬರ್ತಾ ಇತ್ತು. ಸ್ವಲ್ಪ ಲೇಟ್ ಆಯಿತು ಅಲ್ಲಿಗೂ ಹೋಗೋದ್ರೊಳಗಡೆ. ಆದರೂ ಹೋದ ತಕ್ಷಣ ನಮಗೆ ಈ ವ್ಯೂ ಸಿಕ್ತಲ್ಲ ಅದೇ ಖುಷಿ ಅನ್ನಿಸ್ತು. ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ನಾವಲ್ಲೆಲ್ಲ. ನೋಡ್ತಾ ಇರ್ಬೋದು ಹಾವು ಹೋಗೋದು ಒಂಥರ ಎಲ್ಲ. ನೈಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಗಲೊತ್ತು ಹೋದರೆ ಎಲ್ಲ ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನೈಟ್ ಮಾತ್ರ ಹಾಕ್ತಾರೆ ಈ ಥರ ಲೈಟಿಂಗ್ಸ್ ಎಲ್ಲ. ಇದು ನೋಡಬೇಕು ಅಂತಂದರೆ ನೀವು ಸಹ ಹತ್ರ ಇದ್ದರೆ ಯಾರಾದರೂ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಈ ಥರ. ಇನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಆ ಥರನ ಹೋದರೆ ಫುಲ್ ಹೊರಗಡೆ ವ್ಯೂ ಸಹ ನೋಡ್ಕೋಬೋದು ನಾವೆಲ್ಲ. ನೈಟ್ ಆಗಿರೋದ್ರಿಂದ ಇದನ್ನು ಮಾತ್ರ ನೋಡ್ಬೋದು ಅಷ್ಟೇ, ದೇವಸ್ಥಾನ ಎಲ್ಲ ಅಷ್ಟೊಂದು ಕ್ಲಾರಿಟಿ ಇರೋದಿಲ್ಲ. ಸುತ್ತೂರ ನೋಡೋದಕ್ಕೆಲ್ಲ ಲೈಟ್ ಸೆಟ್ಟಿಂಗ್ ಇದ್ರೂ ಸಹ ಇಲ್ಲಿ ಆ ಕಡೆ ತ್ರಿಶೂಲ ಇದೆಯಲ್ಲ ಅಲ್ಲಿ ಸಹ ಲೈಟಿಂಗ್ಸ್ ಎಲ್ಲ ಬಿಡ್ತಾಯಿದ್ರು, ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಇಲ್ಲಿ ಅವೆಲ್ಲ ಬಿಡ್ತಾ ಇರೋದು. ಇನ್ನು ಎಲ್ಲರೂ ಹೋಗಿದ್ದೀವಲ್ಲ ಅಲ್ಲಿ ಹತ್ರಕ್ಕೆ ಹೋಗ್ತಾ ಇದ್ವಿ. ಅರ್ಧನಾರೀಶ್ವರ ಅದನ್ನು ಸಹ ತುಂಬ ಚೆನ್ನಾಗಿತ್ತು. ಇನ್ನು ಇಲ್ಲಿ ಲಿಂಗ ಇದೆಯಲ್ವ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ನಾವು ಅಮೌಂಟ್ ಕೊಟ್ಟು ಬೇಕಾದ್ರೆ ಸ್ವಲ್ಪ ನೀರು ಹಾಕೋದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ನೈಟ್ ಬರೋದೆಲ್ಲ ಲೇಟ್ ಆಯ್ತಲ್ವ, ಊಟಕ್ಕೆ ಅಂತ ಅಂದು ಚಿಕ್ಕಬಳ್ಳಾಪುರ ನೋಡಿ ಅಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ದೊಡ್ಡಬಳ್ಳಾಪುರಕ್ಕೆ ಬಂದು 10 ಗಂಟೆ ಆಗಿತ್ತು ಅಲ್ಲೇ ನಾವು ಊಟ ಮಾಡೋ ಅಷ್ಟೊತ್ತಿಗೆ. ಅಲ್ಲೇ ಸಮೃದ್ಧಿ ಗ್ರ್ಯಾಂಡ್ ಹೋಟೆಲ್ ಅಂತ ಅಲ್ಲಿಗೆ ಬಂದು ನಾವೆಲ್ಲ ಅಲ್ಲೆಲ್ಲ ಊಟ ಮಾಡ್ಕೊತಾ ಇದ್ವಿ. ಅಲ್ಲೆಲ್ಲರೂ ಊಟ ಮುಗಿಸ್ಕೊಂಡು ಹೊರಟಿದ್ದಾಯಿತು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಎಲ್ಲ ಜೊತೆ ಒಂದು ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೊಂಡ್ವಿ.